ಇವತ್ತು ನಾನು ಒಂದು ಹಳೆ ಕಾಲದ ತಿಂಡಿ ಬಟ್ಲು ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಯಾರು ಇದನ್ನ ತಿಂದಿರಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಇದು ತುಂಬಾ ಹಳೆ ಕಾಲದ ತಿಂಡಿ. ಇವಾಗೆಲ್ಲ ಯಾರು ಕೂಡ ಮಾಡಲ್ಲ ಇದನ್ನ. ತುಪ್ಪದ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ತಿಂದಿದ್ದು. ಒಂಥರ ಚೆನ್ನಾಗಿತ್ತು. ಹಾಗಾಗಿ ರೆಸಿಪಿ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾವು ಅಕ್ಕಿ ನೆನೆ ಹಾಕಬೇಕು. ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿನ ಒಂದು 4 ರಿಂದ 5 ಗಂಟೆ ಚೆನ್ನಾಗಿ ನೆನೆಸಿ ತಗೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ನೆಂದಿರಬೇಕು ಇದು. ಇವಾಗ ಇದನ್ನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ಒಂದು 5 ರಿಂದ 6 ಏಲಕ್ಕಿನ ಈ ಥರ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಏಲಕ್ಕಿನ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ಇದಕ್ಕೆ ಫ್ಲೇವರ್ಗೆ ಅಂತ ಇನ್ನೇನು ಕೂಡ ಸೇರಿಸಲ್ಲ. ಹಾಗಾಗಿ ಸ್ವಲ್ಪ ಏಲಕ್ಕಿನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಕಪ್ನಷ್ಟು ನೀರು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೋಬೇಕು. ಸ್ವಲ್ಪನೂ ತರಿ ತರಿ ಇರಬಾರ್ದು. ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರ್ಗೆ ಮತ್ತೆ 1 ಕಪ್ ನೀರು ಸೇರಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. 1ಕ್ಕೆ 2ರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಹಿಟ್ಟು ಹೆಂಗಿರಬೇಕು ಅಂದರೆ ನೀರು ದೋಸೆ ಹಿಟ್ಟೆಲ್ಲ ಇರುತ್ತಲ್ವ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ನಂತರ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೋಬೇಕು. ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಿಹಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಸೇರಿಸ್ಕೋಬೋದು. ಇದು ಸಿಹಿ ಆಗಬೇಕು, ಹಾಗಾಗಿ ನಾನಿಲ್ಲಿ 3/4 ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಟೇಸ್ಟ್ಗೆ ಅನುಗುಣವಾಗಿ ನೀವು ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಹಾಗೆ ಇದಕ್ಕೆ ಚಿಟಿಕೆ ಉಪ್ಪು ಕೂಡ ಹಾಕಬೇಕು, ಇಲ್ಲಾಂತಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಕರಗಿದ ಮೇಲೆ ನೋಡಿ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ 1/4 ಭಾಗ ನೀರು ಹಾಕಿ ಇದನ್ನು ನಾವು ಕುದಿಯೋದಕ್ಕೆ ಇಟ್ಕೋಬೇಕು. ನೀರು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಈ ಪಾತ್ರೆಗೆ ಆಗೋ ಥರ 2 ಪ್ಲೇಟ್ಗೆ ಈ ಥರ ತುಪ್ಪ ಸವರಿ ಇಟ್ಕೋಬೇಕು. 2 ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡ್ರೆ 1 ಪ್ಲೇಟ್ ತೆಗೆದಾಗ ಇನ್ನೊಂದು ಪ್ಲೇಟ್ ಬೇಯೋದಕ್ಕೆ ಇಟ್ಕೋಬೋದು. ಹಾಗಾಗಿ ಈ ತುಪ್ಪ ಸವರಿರೋ ಪ್ಲೇಟನ್ನು ಈ ಪಾತ್ರೆ ಮೇಲೆ ಇಟ್ಕೊಂಡು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟು ಹಾಕಿ ಇದನ್ನು ನಾವು ಬೇಯಿಸ್ಕೊಳ್ಳೋದು ಅಷ್ಟೇ. ತುಂಬ ದಪ್ಪವಾಗಿ ಹಾಕಬಾರ್ದು, ತೆಳ್ಳಗೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಇದು. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಚೆನ್ನಾಗಿ ಬೆಂದಿದೆ ಇದು. ಇವಾಗ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ತುಂಬ ಬೆಂಕಿ ಇರಬೇಕು ಮತ್ತು ನೀರು ಕೂಡ ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ಮಾತ್ರ ಇಷ್ಟು ಚೆನ್ನಾಗಾಗುತ್ತೆ. ಇಲ್ಲಾಂತಂದರೆ ಒಂಥರ ವೈಟ್ ಪ್ಯಾಚಸ್ ಬಂದುಬಿಡುತ್ತೆ, ಚೆನ್ನಾಗಾಗಲ್ಲ. ಇವಾಗ ಉಳಿದಿರೋದನ್ನು ಕೂಡ ಇದೇ ಥರ ಮಾಡ್ಕೊಂಡ್ರೆ ಆಯಿತು. ತುಪ್ಪ ಸವರಿರೋ ಪ್ಲೇಟ್ಗೆ ಹಿಟ್ಟು ಹಾಕಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಈ ಬೇಯಿಸಿಟ್ಕೊಂಡಿರೋದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಹಲ್ವಾ ಎಲ್ಲ ಕಟ್ ಮಾಡ್ತೀವಿ ಅಲ್ವಾ, ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು. ಈಸಿಯಾಗಿ ಬರುತ್ತೆ. ತುಪ್ಪ ಸವರಿರೋದ್ರಿಂದ ಏನು ಪ್ಲೇಟ್ಗೆಲ್ಲ ಹಿಡ್ಕೊಳ್ಳಲ್ಲ. ನೋಡಿ ಈ ರೀತಿ ಆರಾಮಾಗಿ ತೆಗಿಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತೆಗೆದ್ರೆ ಆಯಿತು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ, ಚೆನ್ನಾಗಿತ್ತು. ನಾನಂತೂ ಇದನ್ನು ಫಸ್ಟ್ ಟೈಮ್ ತಿಂದಿದ್ದು. ನನಗಂತೂ ಇಷ್ಟ ಆಯಿತು ಇದು. ನಿಮಗೆ ಗೊತ್ತಿತ್ತಾ? ನೀವು ಯಾರಾದರೂ ತಿಂದಿದ್ರಾ ಇದನ್ನು ಅಂತ ಕಮೆಂಟ್ ಮಾಡಿ. ನೋಡೋಣ ಯಾರ್ಯಾರಿಗೆಲ್ಲ ಗೊತ್ತು ಈ ಸ್ವೀಟ್ ಅಂತ. ಬಿಸಿ ಬಿಸಿಯಾಗಿ ತುಪ್ಪ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇವಾಗೆಲ್ಲ ಈ ಥರ ಸ್ವೀಟ್ ಯಾರು ಕೂಡ ಇಷ್ಟಪಡಲ್ಲ ಆ್ಯಂಡ್ ಮಾಡೋದು ಇಲ್ಲ. ಆದರೆ ಹಳೆ ಕಾಲದಲ್ಲೆಲ್ಲ ಈ ಥರ ಸ್ವೀಟ್ ಮಾಡ್ತಾಯಿದ್ರಂತೆ. ನನಗಂತೂ ಇದು ಇಷ್ಟ ಆಯಿತು, ಹಾಗಾಗಿ ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.